ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಪ್ಲೀಸ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇವತ್ತು ನಾನು ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ವಿಡಿಯೋ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ರೀತಿ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ವಾಯ್ಸ್ ಕೊಟ್ಟು ಎಡಿಟ್ ಹೇಗೆ ಮಾಡ್ಕೊಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಸೇಮ್ ಕಾಪಿ ಪೇಸ್ಟ್ ಇದ್ದಂಗೆ, ಆದರೆ ಈ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಸೊ AI ವಾಯ್ಸ್ ಆಗಿರ್ಬೋದು ಅಥವಾ ನಮ್ಮ ವಾಯ್ಸ್ ಹೇಗೆ ಕೊಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ವಿಡಿಯೋ ಮಾಡೋದ್ರಿಂದ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಗೈನ್ ಆಗ್ತಾರೆ, ಚಾನಲ್ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಓಕೆನಾ? ಸೊ ಈಗ ನಾನು ನಿಮಗೆ ಈ ರೀತಿ ವಿಡಿಯೋ ಹಾಕಿದಂಥ 2 ಚಾನಲ್ನ ತೋರಿಸ್ತೀನಿ. ಸೊ ಫಸ್ಟ್ ಒಂದು ನೋಡ್ಬೋದು, ಸಿಂಪಲ್ AI ಅಂತ ಇದೆ. ಸೊ ಇಲ್ಲಿ ನೋಡಿ, 59 ವೀಡಿಯೋಸಿಗೆ 190K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಎಷ್ಟು ಜನ ಸಬ್ಸ್ಕ್ರೈಬರ್ ಗೈನ್ ಆಗಿದ್ದಾರೆ ನೋಡಿ. ಅದೇ ರೀತಿ ನಾವೀಗ ಶಾರ್ಟ್ಸ್ ಓಪನ್ ಮಾಡಿ ನೋಡೋದಾದರೆ, ಸೊ ನೋಡಿ ಇಲ್ಲಿ ಎಷ್ಟು ಎಲ್ಲ K ಮೇಲೆ ವ್ಯೂಸ್ ಬಂದಿದೆ, ಎಷ್ಟು ಚೆನ್ನಾಗಿ ವ್ಯೂ ಮಾಡಿದ್ದಾರೆ ಅಂತ ಹೇಳಿ. ಸೊ ಸೆಕೆಂಡ್ ಒಂದು ರ್ಯಾಬಿಟ್ಸ್ ಜರ್ನಿ ಅಂತೇಳಿ. ಸೊ ಇದು ನೋಡಿ, ಮಾನಿಟೈಸೇಷನ್ ಕೂಡ ಆಗಿದೆ. 33 ವೀಡಿಯೋಸ್ಗೆ 2.81 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನೋಡಿ, ವೀಡಿಯೋಸ್ ನೋಡೋದಾದರೆ ಎಲ್ಲ ಮಿಲಿಯನ್ ನೋಡಿದ್ದಾರೆ, 9.3 ಮಿಲಿಯನ್ ಆಗಿರ್ಬೋದು. ಸೊ ಈ ಒಂದು ಚಾನಲ್ನ ನೀವು ಕೂಡ ಓಪನ್ ಮಾಡಿ ನೋಡ್ಬೋದು. ಸೊ ಈಗ ನೋಡಿದ್ರಲ್ಲ, ಈ ರೀತಿ ವೀಡಿಯೋಸ್ ಹೇಗೆ ಮಾಡೋದು ಅಂತ ತಿಳ್ಕೊಂಡೆ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನೀವು ಪ್ಲೇಸ್ಟೋರಿಗೆ ಹೋಗಿ ಪಿಂಟ್ರೆಸ್ಟ್ ಆ್ಯಪ್ ಅಂತ ಹೇಳ್ಕೊಟ್ರೆ ಸೊ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಓಪನ್ ಮಾಡ್ಕೊಂಡು ನೀವು ಸರ್ಚ್ ಬಾಕ್ಸಲ್ಲಿ ನೀವು ಕವ್ ವೀಡಿಯೋಸ್, ನೀವು ಯಾವ ರೀತಿ ವೀಡಿಯೋಸ್ ಮಾಡ್ತೀರಾ, ಕ್ಯಾಟ್ ವೀಡಿಯೋಸ್ ಮಾಡ್ತೀರಾ, ಕವ್ ವೀಡಿಯೋಸ್ ಮಾಡ್ತೀರಾ ಅಥವಾ ಡಾಗ್ ಮಾಡ್ತೀರೋ, ಸೊ ಅದು ನೋಡಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಕವ್ ವೀಡಿಯೋಸ್ ಅಂತ ಹೇಳಿ ಕೊಡ್ತೀನಿ. ಸೊ ಈಗ ನೋಡಿ, ಈ ರೀತಿ ಶೋ ಆಗುತ್ತೆ ಕವ್ ವೀಡಿಯೋಸ್ ತುಂಬ ಬಂದು. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಚೂಸ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಬೇಕಾಗತ್ತೆ. ಸೊ ನೋಡಿ, ಓಪನ್ ಮಾಡಿ ನೋಡಿದಾಗ ಸೊ ಈ ಕತೆ ನಿಮಗೆ ಅರ್ಥ ಆಗತ್ತೆ. ಸೊ ಬೇರೆ ಭಾಷೆಯಲ್ಲಿ ಅವ್ರು ಮಾಡಿರ್ಬೋದು, ಬಟ್ ಕತೆ ನೋಡಿದ್ರೆ ಗೊತ್ತಾಗತ್ತೆ. ಸೊ ಮಂಕಿ ಕರೀತಿದೆ ಆಗಿರ್ಬೋದು, ಆಮೇಲೆ ಎಲ್ಲ ಮಂಕಿಗಳು ಬಂದವರು ಸೊ ಮಾವಿನಕಾಯಿನ ಹಾಳು ಮಾಡ್ತವೆ. ಸೊ ಹಸು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಬಂದು ಸೊ ಹಸುಗೆ ಸಮಾಧಾನ ಮಾಡಿ ಸೊ ಮಂಕಿಗಳನ್ನ ಕರ್ಕೊ ಹೋಗ್ತಾರೆ ಅಂತ ಹೇಳಿ. ಸೊ ಈ ರೀತಿ ಸ್ಟೋರಿನ ನೀವು ಅರ್ಥ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ನೆಕ್ಸ್ಟ್ ಹಾಗೆ ಬೇರೆ ವಿಡಿಯೋನ ನೀವು ವ್ಯೂ ಮಾಡ್ಬೋದು. ಸೊ ನೋಡಿ, ಇದು ಈ ರೀತಿ ವಿಡಿಯೋಸ್ ಆಗಿರ್ಬೋದು. ಸೊ ಈ ಸ್ಟೋರಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ತುಂಬ ವೀಡಿಯೋಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಫಸ್ಟು ನಾವೀಗ ಅದರಂದು ಚೂಸ್ ಮಾಡ್ಕೊಳೋಣ. ಓಕೆನಾ? ಸೊ ಈಗ ನಾನು ಇನ್ನೊಂದು ವೀಡಿಯೋಸ್ನ ಚೂಸ್ ಮಾಡ್ಕೊಳ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲಿಂಕ್ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕಾಪಿ ಆಗಿರುತ್ತೆ. ಈಗ ನಾವು ಕ್ರೋಮ್ ಬ್ರೌಸರ್ಗೆ ಹೋಗಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಹೇಳಿ ಕೊಡಬೇಕಾಗತ್ತೆ. ಸೊ ನಂತರ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ಒಂದೇ ಇರುತ್ತೆ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡರ್ ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ನಾವೇನು ಕಾಪಿ ಲಿಂಕ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮ್ಮ ಲಿಂಕ್ಗಳನ್ನು ಇಲ್ಲಿ ಇದು ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಪೇಸ್ಟ್ ಮಾಡಬೇಕಾಗತ್ತೆ. ಕೆಳಗಡೆ ಡೌನ್ಲೋಡ್ ಅಂತಿದೆಯಲ್ಲ, ಸೊ ಅಲ್ಲಿಗೆ ಕ್ಲಿಕ್ ಮಾಡಿ. ಸೊ ಈಗ ವಿಡಿಯೋ ಬಂದಿದೆ. ಸೊ ವಿಡಿಯೋ ಪಕ್ಕದಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಹೇಳಿ ಕೊಡಬೇಕಾಗತ್ತೆ. ಸೊ ಈಗ ಡೌನ್ಲೋಡ್ ಆಗಿದೆ. ಸೊ ಓಪನ್ ಮಾಡಿ ನೋಡಿ. ಬೇರೆ ಭಾಷೆಯಲ್ಲಿದೆ, ನಾವೀಗ ಈ ಭಾಷೆನ ಚೇಂಜ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈಗ ನೋಡಿದ್ರಲ್ಲ, ಸೊ ಈ ರೀತಿ ವೀಡಿಯೋಸ್ನ ನಾವೀಗ ಎಡಿಟ್ ಮಾಡೋದು ಹೇಗೆ, AI ವಾಯ್ಸ್ ಹೇಗೆ ಸೇರಿಸೋದು ಅಂತೇಳಿ ಈಗ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಈಗ ನಾನು ಈ ಕತೆ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಆದರೂ ಕೂಡ ನಿಮಗೆ ಈ ಕತೆ ಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಸೊ ಇದೇನು ಸೊ ಸ್ಟೋರಿ ವಿಡಿಯೋದಲ್ಲಿ ನೋಡ್ತಿದ್ರೆ ಇದೇನು ಸ್ಟೋರಿ ಅಂತ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟು ನಾವೀಗ ಏನು ಮಾಡಬೇಕಂತ ಹೇಳಿದ್ರೆ, ಸೊ ನೀವೀಗ ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀರಾ ಸೊ ಅದ್ರದ್ದು ಒಂದು ಅವ್ರು ಹಾಕಿರ್ತಾರಲ್ಲ, ಅದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಸೊ ನೋಡಿ, ಇಲ್ಲಿದೆಯಲ್ಲ, ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ಇದನ್ನು. ಸೊ ಈಗ ನೀವು ಸೊ ಸ್ಕ್ರೀನ್ಶಾಟ್ ತಗೊಂಡಾದ್ಮೇಲೆ ನಿಮಗೆ ಚಾಟ್ GPT ಬೇಕು. ಸೊ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಕ್ಯಾಮ್ರಾ ಮಾರ್ಕ್ ಅಂತಿದೆಯಲ್ಲ,
ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಸೊ ಕ್ಲಿಕ್ ಮಾಡಿಕೊಂಡು ಆವಾಗ ಗ್ಯಾಲರಿ ಶೋ ಆಗುತ್ತೆ. ನೀವೇನು ಸ್ಕ್ರೀನ್ಶಾಟ್ ತಗೊಂಡಿದ್ರೋ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ ಮಾಡಬೇಕು. ನೀವೀಗ ಚಾಟ್ ಜಿ ಪಿ ಟಿಗೆ ಸೆಂಡ್ ಮಾಡಿ ಇದೇ ರೀತಿ ಈ ಸ್ಟೋರಿನೇ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಕೊಡಬೇಕಾಗತ್ತೆ. ಓಕೆನಾ? ಸೊ ಕೊಟ್ಟು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸೇಮ್ ಸ್ಟೋರಿನೇ ನಿಮಗೆ ಅದು ಚಾಟ್ ಜಿ ಪಿ ಟಿ ನೀಡುತ್ತೆ. ಸೊ ಕೆಲವೊಂದು ಕನ್ನಡ ಪದಗಳು ಮಿಸ್ಟೇಕ್ ಇರ್ತವೆ, ಸೊ ನೀವು ಎಡಿಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನನಗೆ ಸ್ವಲ್ಪ ಸ್ಟೋರಿ ಕೊಟ್ಟಿದೆ, ಹಾಗಾಗಿ ನಾನು ಫುಲ್ ಕತೆ ನೀಡಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಫುಲ್ ಕತೆ ನೀಡಿದೆ. ನೀವು ಚಾಟ್ ಜಿ ಪಿ ಟಿಲಿ ಏನೇ ಕೇಳಿದ್ರು ಕೂಡ ನೀಡುತ್ತೆ. ಸೊ ನಿಮ್ಮ ಕನ್ನಡದಲ್ಲಿ ಕೂಡ ಕೊಟ್ಟು ಕೂಡ ಅದು ಎಲ್ಲ ಭಾಷೆ ಕೂಡ ಅಲೋ ಇರುತ್ತೆ, ಸೊ ನೀಡುತ್ತೆ. ಸೊ ಈ ರೀತಿ ನಮಗೆ ಕಂಪ್ಲೀಟಾಗಿ ಈಗ ಸ್ಟೋರಿ ನೀಡಿದೆ. ಸೊ ನಾ ತಗೊಂಡಿದ್ದು ಹಸು ಅಂತೇಳಿ ಇಲ್ಲಿ ಎಮ್ಮೆ ಅಂತೇಳಿ ಮಿಸ್ ಆಗಿದೆ. ಸೊ ಇದು ನಾನೀಗ ಎಡಿಟ್ ಮಾಡಬೇಕು. ಅದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇದಿಷ್ಟನ್ನು ನಾನೀಗ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ನಾನು ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಾವು ನಮ್ಮ ಎಲ್ಲ ಫೋನಲ್ಲೂ ನೋಟ್ಬುಕ್ ಇರುತ್ತಲ್ವಾ, ಸೊ ಅಲ್ಲಿಗೆ ಹೋಗಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಸೊ ಅದ್ರಲ್ಲಿ ಏನೇನು ಕನ್ನಡ ವರ್ಡ್ ಮಿಸ್ಟೇಕ್ ಇದೆಯೋ ಸೊ ಅದನ್ನು ಏನಕ್ಕಂತ ಹೇಳಿದ್ರೆ ನಾವು AI ವಾಯ್ಸ್ ಆಗಿರ್ಬೋದು, ಸೊ ನಾವೇ ವಾಯ್ಸ್ ಕೊಡೋದು ಮಿಸ್ ಆಗಬಾರ್ದು. ಅದರಿಂದಾಗಿ ನಾನು ಅದನ್ನು ಎಡಿಟ್ ಮಾಡ್ತೀನಿ. ಸೊ ಈಗ ನಾನು ವಾಯ್ಸ್ಗಾಗಿ ಜೆಮಿನಿ ಆ್ಯಪ್ನ ಯೂಸ್ ಮಾಡ್ಕೊತೀನಿ. ಸೊ ಇದು ತುಂಬ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿ ನೀಡುತ್ತೆ. ಸೊ ಇದು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೀವು ಮೊದಲೇ ಇದನ್ನು ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಏನು ನೋಟಲ್ಲಿ ನಾನು ಸೊ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ನು, ಸೊ ಅದನ್ನ ಆ ಸ್ಟೋರಿ ತಂದು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಪೇಸ್ಟ್ ಮಾಡಾದಮೇಲೆ ಅಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಏನು ಚಾಟ್ ಜಿ ಪಿ ಟಿ ಕೊಟ್ಟಿತ್ತು ಸೊ ಅದೇ ಸ್ಟೋರಿ ಕೊಡತ್ತೆ, ಬಟ್ ಏನಾರು ಸೇರಿಸಿದ್ರು ಕೂಡ ಸೇರಿಸಿ ಚೆನ್ನಾಗಿ ಕೊಡತ್ತೆ. ಸೊ ಈಗ ನಾವೇನು ಮಾಡಬೇಕು, ವಾಯ್ಸ್ ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಜೆಮಿನಿ ವಾಯ್ಸ್ ಅಂತ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಒಂದೊಂದು ವಾಯ್ಸ್ ಬರ್ತಾ ಹೋಗುತ್ತೆ. Feel free to keep exploring until you find the perfect voice. You can always change voices later. I'll be here when... If you're curious about the other voices, swipe to explore. ಸೊ ಈಗ ನೋಡಿದ್ರೆ ನೀವು ಇಷ್ಟು ವಾಯ್ಸಲ್ಲಿ ನಿಮಗೆ ಯಾವ ವಾಯ್ಸ್ ಇಷ್ಟ ಆಯಿತು ಸೊ ಆ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈಗ ನೀವು ಈ ವಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇದು ರೆಕಾರ್ಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೊ ಈಗ ನಾನು ರೆಕಾರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ, ರೆಕಾರ್ಡ್ ಸ್ಕ್ರೀನು ಸೊ ಆಲ್ಮೋಸ್ಟ್ ಎಲ್ಲರ ಫೋನಲ್ಲಿ ಇರುತ್ತೆ, ಅದ್ರ ಮೇಲೆ ಒತ್ತಿಟ್ಕೊಳ್ಬೇಕು. ಆವಾಗ ಈ ರೀತಿ ಓಪನ್ ಆಗುತ್ತೆ. ಸೊ ರೆಕಾರ್ಡ್ ಸೌಂಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಿಸ್ಟಮ್ ಆಡಿಯೋ ಅಂತಿದ್ರೆ ಬರೀ ಫೋನಲ್ಲಿ ಏನು ಸೌಂಡ್ ಬರುತ್ತೆ ಅದು ಮಾತ್ರ ಬರುತ್ತೆ. ಅದೇ ನೀವು ಮತ್ತೆ ಕ್ಲಿಕ್ ಮಾಡಿ ಮೈಕ್ರೋಫೋನ್ ಆಡಿಯೋ ಅಂತಿದ್ರೆ ಸೊ ನೀವೇನು ಸ್ಕ್ರೀನಲ್ಲಿ ಏನು ರೆಕಾರ್ಡ್ ಆಗ್ತಿರುತ್ತೋ ಅದು ರೆಕಾರ್ಡ್ ಆಗುತ್ತೆ, ನಿಮ್ಮ ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ರೆಕಾರ್ಡ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಈಗ ಬಂತು. ಈಗ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಸೊ ಜೆಮಿನಿಗೆ ಹೋಗಿ ಅಲ್ಲಿ ನೀವು ಯಾವ ವಾಯ್ಸ್ ನೀವು ಕೊಡ್ತೀರೋ ಅದು ನೀವು ರೆಕಾರ್ಡ್ ಮಾಡ್ಕೊಂಡು. ಸೊ ಈಗ ನಾನು ಒಂದು ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಅಲ್ಲಿ ನಮಗೆ ವಾಯ್ಸ್ ಮಾರ್ಕ್ ಕಾಣಿಸ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರಾಮಾಣಿಕ ಹಸು ಮತ್ತು ದುಷ್ಟ ಕೋತಿ. ಒಂದು ಸುಂದರ ಹಳ್ಳಿಯಲ್ಲಿ ಪ್ರಾಮಾಣಿಕ ಹಸು ಇತ್ತು. ಅದು ಪ್ರತಿದಿನವೂ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸುತ್ತಿತ್ತು. ಆದರೆ ಅರಣ್ಯದಿಂದ ಬಂದ ಒಂದು ದುಷ್ಟ ಕೋತಿ. ಸೊ ನೋಡಿದ್ರೆ ನೀವು ಈ ರೀತಿ ವಾಯ್ಸ್ ಬರುತ್ತೆ. ಸೊ ಈಗ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು. ರೆಕಾರ್ಡ್ ಮಾಡ್ಕೊಂಡು ಈಗ ನಾವು ಎಡಿಟ್ ಮಾಡೋದು ಹೇಗೆ ಇನ್ಶಾರ್ಟಲ್ಲಿ ಅಂತ ಹೇಳಿ ನೋಡೋಣ ಈಗ. ಸೊ ಈಗ ನಾನು ಇನ್ಶಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಸೊ ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಯಾವುದು ಪಿಂಟ್ರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೋ ಆ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಶಾರ್ಟ್ಸ್ ವಿಡಿಯೋಗೆ ಅದಕ್ಕೆ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸೊ ನೀವು ವಾಟರ್ ವರ್ಕ್ ತೆಗೆದು ಗೊತ್ತಲ್ಲ, ಸೊ ಫ್ರೀ ಇರುತ್ತೆ, ಅದು ನೀವು ತೆಗಿಬೋದು. ಸೊ ಈಗ ನಾವು ಜೆಮಿನಿ ಆ್ಯಪಲ್ಲಿ ಏನು ರೆಕಾರ್ಡ್ ಮಾಡ್ಕೊಂಡಿದ್ದೋ ಸೊ ಆ ಒಂದು ರೆಕಾರ್ಡ್ನ ನಾವೀಗ ಸೊ ಈ ವಿಡಿಯೋಗೆ ನಾವು ಸೆಟ್ ಮಾಡಬೇಕಾಗತ್ತೆ. ಸೊ ನಾವೀಗ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಆಡಿಯೋ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಮತ್ತು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಈ ಆಡಿಯೋ ಫ್ರಮ್ ವಿಡಿಯೋ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಏನು ರೆಕಾರ್ಡ್ ಮಾಡ್ಕೊಂಡಿದ್ದೋ ಸೊ ಸ್ಕ್ರೀನ್ ರೆಕಾರ್ಡ್ ವಿತ್ ಆಡಿಯೋ ಎರಡೂ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು.
ರೈಟ್ ಮೇಲೆ ಕ್ಲಿಕ್ ಮಾಡಬೇಕು, ಅದು ಮ್ಯೂಸಿಕ್ ಆಗಿ ಬರುತ್ತೆ ಇಲ್ಲಿ. ಸೊ ಈ ವಿಡಿಯೋದು ಏನಿದೆಯಾ ಮ್ಯೂಸಿಕ್ಕು ಆಲ್ಮೋಸ್ಟ್ ಒಂದು 0 ಮಾಡಿ, ಈಗ ನಾವೇನು ರೆಕಾರ್ಡ್ ಹಾಕಿದ್ದೀವೋ ಅದನ್ನು ಆನ್ ಮಾಡಿ ನೋಡೋಣ. ಪ್ರಾಮಾಣಿಕ ಹಸು ಮತ್ತು ದುಷ್ಟ ಕೋತಿ. ಒಂದು ಸುಂದರ ಹಳ್ಳಿಯಲ್ಲಿ ಪ್ರಾಮಾಣಿಕ ಹಸು ಇತ್ತು. ಅದು ಪ್ರತಿದಿನ ಸೊ ನೋಡ್ತಾರೆ ನೀವು, ಈ ರೀತಿ ಬರುತ್ತೆ. ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಾಕ್ಬೋದು. ಅದೇ ಹಾಕೋದಂತ ಹೇಳಿದ್ರೆ, ಸೊ ಈಗ ನಾವು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾರ್ಟ್ ಟಚಿಂಗ್ ಸಾಂಗ್ ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡು ನಾವು ಕರೆಕ್ಟಾಗಿ ಅದನ್ನು ಸೇರಿಸ್ಬೇಕಾಗತ್ತೆ. ಸೊ ಇದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಇಡೋಣ. ಪ್ರಾಮಾಣಿಕ ಹಸು ಮತ್ತು ದುಷ್ಟ ಕೋತಿ. ಒಂದು ಸುಂದರ ಹಳ್ಳಿಯಲ್ಲಿ ಪ್ರಾಮಾಣಿಕ ಹಸು ಇತ್ತು. ಅದು ಪ್ರತಿದಿನವೂ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸುತ್ತಿತ್ತು. ಆದರೆ ಅರಣ್ಯದಿಂದ ಬಂದ ನೋಡಿದ್ರಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾರೆ. ಸೊ ಈ ರೀತಿ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಇನ್ನು. ಸೊ ಎಮೋಷನಲ್ ಆಗಿ ಸೊ ಈ ರೀತಿ ಬರುತ್ತೆ. ಸೊ ನೀವು ಈ ವಿಡಿಯೋ ಡೌನ್ಲೋಡ್ ಮಾಡಬೇಕಂತಿದ್ರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ 180 ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಡೌನ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.